ನಾನು ಬ್ರಹ್ಮ ಅನ್ನೋ ಮದವಾಗಿ ಅದನ್ನು ತಿರುಗಿಸ್ಕೊಂಡ್ರೆ ಆ ಅಹಂ ಅನ್ನತಕ್ಕಂಥದ್ದು ಮತ್ತು ಮೋಕ್ಷವನ್ನು ಕೊಡುತ್ತೆ. ಹಾಗೆ ಮತ್ಸರ, ಈ ಮತ್ಸರ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಬಹಳ ಕೆಟ್ಟದ್ದು. ಇನ್ನೊಬ್ಬರು ಚೆನ್ನಾಗಿದ್ದರೆ ಸಹಿಸಲಾರ, ಇನ್ನೊಬ್ಬರು ತನಗಿಂತ ಹೆಚ್ಚಾಗಿ ಆಸ್ತಿ ಮಾಡ್ಕೊಂಡಿದ್ರೆ ಸಹಿಸಲಾರ, ಇನ್ನೊಬ್ಬ ಚೆನ್ನಾಗಿ ಓದ್ಕೊಂಡಿದ್ರೆ ಸಹಿಸಲಾರ, ಇನ್ನೊಬ್ಬ ಒಳ್ಳೆ ಅಧಿಕಾರದಲ್ಲಿದ್ದರೆ ಸಹಿಸಲಾರ. ಮತ್ಸರ ಬಂದ್ಬಿಡುತ್ತೆ. ಏನಾದರೂ ಮಾಡಿ ಅವನನ್ನು ತಳ್ಳಿಬಿಡ್ಬೇಕು, ತುಳಿದು ಬಿಡಬೇಕು ಅನ್ನೋದ್ರ ಮೇಲಿರುತ್ತೆ ಗಮನ. ಆದ್ದರಿಂದ ಇವನಿಗೆ ಪಾಪ ಬರುತ್ತೆ. ಆ ಪಾಪ ದೋಷದಿಂದ ಈ ಜನ್ಮದಲ್ಲೂ ಮತ್ತು ನರಕದಲ್ಲೂ ಮತ್ತು ಅನೇಕ ಜನ್ಮಗಳಲ್ಲಿ ಅವನು ಬಹಳ ದುಃಖವನ್ನು ಅನುಭವಿಸಿ ದುರ್ಗತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈ ಮತ್ಸರ ಅನ್ನೋದನ್ನು ನಾವು ನಮ್ಮ ಶ್ರೇಯಸ್ಸಿಗಾಗಿ ಬಳಸ್ಕೋಬೇಕು. ಹೇಗೆ ಬಳಸ್ಕೊಳ್ಳೋದಪ್ಪ ಅಂದರೆ, ಮತ್ತು ಮತ್ಸರ ಅನ್ನೋದು ಇನ್ನೊಬ್ಬರ ಹತ್ರ ಹೆಚ್ಚಾಗಿದ್ದರೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗದೇ ಇರ್ತಕ್ಕಂಥ ಸ್ಥಿತಿ ಅಂತ. ಇಲ್ಲಿ ನಾವು ನಮಗಿಂತ ಹೆಚ್ಚಿನ ಸಾಧನೆಯನ್ನು ಯಾರು ಮಾಡಿರ್ತಾರೆ, ನಮಗಿಂತ ಹೆಚ್ಚಿನ ಸ್ಥಿತಿಯಲ್ಲಿ ಜ್ಞಾನದಲ್ಲಾಗಲಿ, ಯೋಗದಲ್ಲಾಗಲಿ, ವಿಚಾರದಲ್ಲಾಗಲಿ, ಭಕ್ತಿಯಲ್ಲಾಗಲಿ ಯಾರು ಹೆಚ್ಚಾಗಿರ್ತಾರೆ ಅವರಿಗಿಂತ ಹೆಚ್ಚಾಗಿ ನಾವು ಸಾಧಿಸ್ಕೋಬೇಕು, ಅವ್ರಿಗಿಂತ ಹೆಚ್ಚಾಗಿ ನಾವು ತಿಳ್ಕೋಬೇಕು, ಅವ್ರಿಗಿಂತ ಹೆಚ್ಚಾಗಿ ನಾವು ಯೋಗ ಸಾಧನೆಯಲ್ಲಿ ಇರಬೇಕು, ಅವ್ರಿಗಿಂತ ಹೆಚ್ಚಾಗಿ ನಾವು ಆತ್ಮಸ್ಥಿತಿಯಲ್ಲಿ ನಿಲ್ಲಬೇಕು ಅನ್ನೋಂಥ ಮತ್ಸರವನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ನೋಡಿದ್ರೆ ಇದು ಯಾವ ರೀತಿ ಅವನ ಜೀವನವನ್ನು ಬದಲಾವಣೆ ಮಾಡುತ್ತೆ, ಮತ್ತು ಆ ಜೀವನನ್ನು ನಾನು ಎಂಬತಕ್ಕಂಥ ಅವನನ್ನು ಪಾವನ ಮಾಡುತ್ತೆ. ಅದೇ ಕಾಮಕ್ರೋಧ, ಅದೇ ಷಡ್ವರ್ಗಗಳು. ನೋಡಿದ್ರ ಇದೇ ಉಪಾಯವನ್ನು ಆ ರಾಮಕೃಷ್ಣ ಮಾಡಿದ್ದು. ಆ ರಾಮಕೃಷ್ಣನಿಂದ ನಾವು ಈ ತರಹ ಶತ್ರುಗಳ ರೂಪದಲ್ಲಿದ್ದಂತಹ ಆ ಕಾಮಕ್ರೋಧಗಳನ್ನು ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಉದ್ಧಾರಕ್ಕಾಗಿ ಈ ರೀತಿ ಬಳಸ್ಕೊಂಡ್ರೆ ಅವನು ಕೆಲವೇ ಜನ್ಮಗಳಲ್ಲಿ ಈ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷ ಪದವಿಯನ್ನು ಪಡೆದು ನಿತ್ಯ ದುಃಖವನ್ನು ನಿವಾರಣೆ ಮಾಡ್ಕೊಳ್ತಾನೆ. ಮತ್ತು ಇವತ್ತು ಶಿವರಾತ್ರಿ ಅಂದರೆ ಒಂದೇ ದಿವಸ ಅಲ್ಲ ಬರೋದು. ಈ ಲೋಕಕ್ಕೆ ಏನೂ ತಿಳಿದೇ ಇರತಕ್ಕಂತಹ ಮುಗ್ಧರಿಗೆ ವರ್ಷಕ್ಕೆ ಒಂದು ಸಾರಿ ಶಿವರಾತ್ರಿ. ಆದರೆ ಸಜ್ಜನರಿಗೆ ಮತ್ತು ಜ್ಞಾನಿಗಳಿಗೆ, ಯೋಗಿಗಳಿಗೆ, ಗುರು ಭಕ್ತರಿಗೆ ಇಂಥವ್ರಿಗೆಲ್ಲ ದಿನಾ ಶಿವರಾತ್ರಿನೇ. ಯಾಕೆ ಮೊದಲೇ ಹೇಳಿದ್ದೆ, ಉಪವಾಸ ಅಂದರೆ ಏನು, ಆಮೇಲೆ ಭಗವಂತನ ಸ್ಮರಣೆ, ನಾಮಸ್ಮರಣೆ, ಪೂಜೆ ಅಂದರೆ ಏನು, ಜಾಗರಣೆ ಅಂದರೆ ಏನು, ಆಮೇಲೆ ಪಾರಣೆ ಅಂದರೆ ಏನು ಅನ್ನೋದನ್ನು ಯಾರಾದರೂ ಸ್ವಲ್ಪ ಹೇಳ್ತೀರಾ? ಒಂದೊಂದೇ ಮಾತಿನಲ್ಲಿ ಹೇಳಿಲ್ವಾ? ಆಯಿತು, ಅದನ್ನು ಮುಂದೆ ಕೇಳ್ತೀನಿ. ಏನಂತ ಹೇಳಿದ್ದೆ? ನಿತ್ಯ ಶಿವರಾತ್ರಿ ನಮಗೆಲ್ಲ ಇಲ್ಲಿರೋರಿಗೆ. ಯಾರಾದರೂ ಒಬ್ರು ಹೇಳ್ರಿ, ಹೇಗೆ ನಿತ್ಯ ಶಿವರಾತ್ರಿಯನ್ನು ಮಾಡ್ಕೊಳ್ಳೋದು? ಆಗಲ್ವಾ ಹೇಳೋಕ್ಕೆ ಒಂದೊಂದು ಮಾತಿನಲ್ಲಿ? ಇಷ್ಟೊಂದು ತತ್ವಗಳು ಹೇಳ್ತೀರಾ, ಆ ತತ್ವಗಳಲ್ಲೆಲ್ಲ ಅದೇ ಇರೋದು. ಉಪವಾಸ ಅಂದರೆ ನಿರಂತರವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಇರೋದು, ಅವನು ಬಿಟ್ಟು ಬರದೇ ಇರೋದು. ಒಂದು ಕಡೆ ಮತ್ತು ಬಾಹ್ಯ ರೂಪವಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಮಾಡೋದು, ಮತ್ತೊಂದು ಕಡೆ ಭಗವಂತನನ್ನು ಬಿಡದೆ ಅವನನ್ನು ಅನುಸರಿಸೋದು. ಎರಡು. ಈ ಜಗತ್ತಿನಲ್ಲಿ ಪರಮಾತ್ಮ ನಮಗೆ ಎರಡೆರಡು ಕೊಟ್ಟಿದ್ದಾನೆ. ಏನು ಕೊಟ್ಟವನೇ? ಎರಡು ಕಣ್ಣುಗಳು, ಎರಡು ಮೂಗಿನ ಹೊಳ್ಳೆಗಳು, ಎರಡು ತುಟಿಗಳು, ಎರಡು ಕೈಗಳು, ಎರಡು ಕಾಲುಗಳು, ಎರಡೆರಡು ಕೊಟ್ಟಿದ್ದಾನೆ. ಯಾತಕ್ಕೆ ಕೊಟ್ಟಿದ್ದಾನೆ? ಒಂದು ಇಹಕ್ಕೆ, ಒಂದು ಪರಕ್ಕೆ ಅಂತ. ಎಡಗಡೆ ಇಹಕ್ಕೆ, ಬಲಗಡೆ ಪರಕ್ಕೆ.
ಹಾಗೆ ಬಲಭಾಗದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ, ಎಡಭಾಗದಲ್ಲಿ ಜೀವಾತ್ಮ ನೆಲೆಸಿದ್ದಾನೆ, ಮಾಯಾ ಅಂಶದಲ್ಲಿರ್ತಕ್ಕಂಥವನು. ಎಡಭಾಗದಲ್ಲಿ ಪ್ರಕೃತಿ, ಬಲಭಾಗದಲ್ಲಿ ಪರಮಾತ್ಮ. ಹಾಗೆ ಈ ಉಪವಾಸ ಅಂದರೆ ನಿತ್ಯ ಭಗವಂತನಲ್ಲಿ ನೆಲೆಸಿದ್ದುಕೊಂಡೇ ನಿತ್ಯ ಕರ್ತವ್ಯಗಳನ್ನು ಮಾಡಿಕೊಳ್ಳೋದು. ಇದು ನಿತ್ಯ ಉಪವಾಸ. ತಿನ್ನೋದು, ಕುಡಿಯೋದು, ಬಿಡೋದು ಇವೆಲ್ಲ ಉಪವಾಸ ಅಲ್ಲ. ಆಮೇಲೆ ಸ್ಮರಣೆ ನಿರಂತರವಾಗಿ, ಮತ್ತು ಹಂಸ ಸಂಚಾರದಲ್ಲಿ ಮನಸ್ಸನ್ನು ಇಟ್ಕೊಂಡಿರೋದು, ಇದೇ ಸ್ಮರಣೆ. ಅದು ಯಾರಿಗೂ ಗೊತ್ತಾಗೋದು ಇಲ್ಲ, ಯಾರು ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಮತ್ತು ಇವನು ಹಂಸ ಸಂಚಾರದಲ್ಲಿರೋದು ಇನ್ನೊಬ್ಬರು ಕಂಡುಹಿಡಿಯೋಕ್ಕೂ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಆ ಸ್ಮರಣೆಯನ್ನು ನಿರಂತರವಾಗಿ ಮಾಡಿಕೊಳ್ಬೋದು. ಮತ್ತು ಆಮೇಲೆ ಜಾಗರಣೆ ಅಂದರೆ ಹುಷಾರಾಗಿರೋದು. ಈ ಕಾಮಕ್ರೋಧಾದಿ ಅರಿಷಡ್ವರ್ಗಗಳಾಗಲಿ, ಮತ್ತು ಮಾಯಾ ಮೋಹ ಮಮಕಾರಗಳಾಗಲಿ, ಭ್ರಮೆಗಳಾಗಲಿ, ಇವು ಯಾವಾಗ ಬಂದು ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೋ ಅನ್ನೋ ಭಯದಿಂದ ಎಚ್ಚರವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಇರೋದು. ಇದರಿಂದ ಎಚ್ಚರಿಕೆ ಇರುತ್ತೆ, ಜಾಗ್ರತೆ ಇರುತ್ತೆ, ಹುಷಾರಿರುತ್ತೆ. ಮತ್ತು ಇದಕ್ಕೆ ಜಾಗರಣೆ ಅಂತ ಹೆಸರು. ಇದು ಈ ಭಕ್ತರು, ಗುರುಭಕ್ತರು ಇವರೆಲ್ಲ ಮಾಡ್ತಾ ಇರೋದೇ ಅಲ್ವಾ, ಇವರು ನಿತ್ಯ ಶಿವರಾತ್ರಿ ಮಾಡೋರೇ ಅಲ್ವಾ. ಆದ್ದರಿಂದ ಇದು ನಿತ್ಯ ಶಿವರಾತ್ರಿ. ಇನ್ನು ಪಾರಣೆ ಅಂದರೆ ಏನು ಅಂದಾಗ, ಈ ಪಾರಣೆ ರಾತ್ರಿ ಎಲ್ಲ ಜಾಗರಣೆ ಆದಮೇಲೆ ಸಾಮಾನ್ಯವಾಗಿ 5 ಗಂಟೆಗೆ ಪಂಚಭಕ್ಷ ಪರಮಾನ್ನಗಳನ್ನು ತಯಾರು ಮಾಡಿ ಪರಮೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ನೈವೇದ್ಯ ಕೊಟ್ಟು ಮಹಾಮಂಗಳಾರತಿ ಮಾಡಿ, ಆಮೇಲೆ ಎಲ್ಲರೂ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ಳೋದಕ್ಕೆ ಪಾರಣೆ ಅಂತ ಹೆಸರು. ಇದರಲ್ಲಿ ಬಹಳ ಒಂದು ಗೂಢ ಅರ್ಥ ಅಡಗಿದೆ. ರಾತ್ರಿ ಎಲ್ಲ ಈ ಥರ ಭಜನೆ ಮಾಡ್ಕೊಂಡಿರೋದು, ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ತಿಂದುಬಿಡೋದು, ಆಮೇಲೆ ನಿದ್ದೆ ಬರುತ್ತೆ, ಹೋಗಿ ಮಲಗೋದು. ಇದಲ್ಲ ಶಿವರಾತ್ರಿ ಪಾರಣೆ ಅಂದರೆ. ಇಲ್ಲಿ ಪಂಚಭಕ್ಷ ಅಂತ ಬಂತು. ಪಂಚಭಕ್ಷ ಅಂದರೆ ಪಂಚ ಅಂದರೆ 5, ಭಕ್ಷ ಅಂದರೆ ಅನುಭವಕ್ಕೆ ಬರ್ತಕ್ಕಂಥದ್ದು, ಅನುಭವಿಸುವಂಥದ್ದು. ಪಂಚ ಅಂದರೆ ಪಂಚ ವಿಷಯಗಳು ಅಂದರೆ ಕಣ್ಣಿಗೆ, ಕಿವಿಗೆ, ಬಾಯಿಗೆ, ಸ್ಪರ್ಶಕ್ಕೆ, ಗಂಧಕ್ಕೆ, ಮೂಗಿಗೆ ಎಸಗುವಂಥದ್ದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಪ್ರಪಂಚದಲ್ಲಿ ಭಗವಂತನು ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ ಭೋಗ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಈ 5 ಇರೋದು ಭೋಗ. ಮತ್ತು ಆ ಪಂಚಭಕ್ಷಗಳನ್ನು ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಏನಂತ ಅನುಭವಿಸ್ತಾ ಇದ್ದಾರೆ? ನಾನು ಅನುಭವಿಸ್ತಾ ಇದ್ದೀನಿ, ಇದು ನನ್ನದೇ ಅಂತೇಳಿ ಅನುಭವಿಸ್ತಾ ಇದ್ದಾರೆ. ತಿನ್ನೋವಾಗ ಏನಂತ ತಿಂತಾರೆ? ರುಚಿಯಾದ ಪದಾರ್ಥನ ಏನಂತ ತಿಂತಾರೆ? ಮೊದಲು ಆಸೆ ಪಡ್ತಾರೆ, ಇಂಥದ್ದು ಬೇಕು ಅಂತ. ಆಮೇಲೆ ಅದು ಚೆನ್ನಾಗಿತ್ತು, ಬಹಳ ಚೆನ್ನಾಗಿದೆ ಅಂತೇಳ್ಬಿಟ್ಟು ಚಪ್ಪರಿಸ್ಕೊಂಡು ತುಂಬ ಚೆನ್ನಾಗೈತೆ, ನಾನು ತಿಂತಾ ಇದ್ದೀನಿ ಅಂತೇಳಿ ತಿಂತಾರೆ ಅಲ್ವಾ. ಆದ್ದರಿಂದ ಈ ಪಂಚ ವಿಷಯಗಳು, ಏನು ಒಂದು ಉದಾಹರಣೆ ಹೇಳಿದ್ದು, ಈ ಪಂಚ ವಿಷಯಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ಅನುಭವಿಸ್ತಾ ಇರ್ತಾರೆ. ಇಲ್ಲಿ ಶಿವರಾತ್ರಿ ಆಚರಣೆಯಲ್ಲಿ ಹಾಗೆ ಹೇಳಿಲ್ಲ. ಏನು ಹೇಳಿದ್ದು? ಪಂಚಭಕ್ಷಗಳನ್ನು ಭಗವಂತನಿಗೆ ನಿವೇದನೆ ಮಾಡಿ ಆಮೇಲೆ ಪ್ರಸಾದ ತಗೋಬೇಕು ಅಂತ ಹೇಳಿದ್ದು. ನನಗೆ ನಿವೇದನೆ ಮಾಡ್ತೀವಿ, ಆವಾಗ ಅದು ಪ್ರಸಾದ ಆಗೋಗ್ಬಿಡುತ್ತೆ. ನಿವೇದನೆ ಮಾಡಲಿಲ್ಲ, ಅದು ವಿಷವಾಗಿ ಪರಿಣಮಿಸುತ್ತೆ. ಪಂಚ ವಿಷಯಗಳು ವಿಷಯಾನ್ ವಿಷವತ್ ಸಮಾನಃ ಅಂತ ಹೇಳಿದ್ರು. ಏನು ಅನುಭವಿಸುವಾಗ ಒಂದು ಕ್ಷಣ ಮಾತ್ರ ಅದು ಸುಖದಂತೆ ತೋರುತ್ತೆ, ಅದರ ಹಿಂದೆ ದುಃಖವೇ ಅಡಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿರುತ್ತೆ. ಆದರೆ ಮತ್ತೆ ಅದನ್ನೇ ಕಾಡಿ ಬೇಡಿ ಅದನ್ನೇ ಅನುಭವಿಸ್ತಾರೆ. ಆವಾಗ ಅದು ವಿಷವಾಯಿತು.
ಮತ್ತು ಅದೇ ಪಂಚ ವಿಷಯಗಳನ್ನು ಭಗವಂತನಿಗೆ ಒಪ್ಪಿಸಿ. ಯಾಕೆ ಭಗವಂತನಿಗೆ ಒಪ್ಪಿಸ್ಬೇಕು ಅಂದರೆ ಅದೆಲ್ಲ ಅವನದೇ ಸೊತ್ತು, ಅವನೇ ನಮಗೋಸ್ಕರವಾಗಿ ಕೊಟ್ಟಿರೋದು. ಆದ್ದರಿಂದ ಅವನ ಸೊತ್ತನ್ನು ಅವನಿಗೆ ಒಪ್ಪಿಸ್ಬಿಟ್ಟು ಪ್ರಸಾದ ರೂಪವಾಗಿ ನಾವು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡ್ರೆ, ಎಲ್ಲರೂ ಹಂಚಿಕೊಂಡು ಅದನ್ನು ಅನುಭವಿಸಿದ್ರೆ ಅದು ಪ್ರಸಾದವಾಗುತ್ತೆ, ಮಾರ್ಗವಾಗೋದಿಲ್ಲ, ವಿಷವಾಗೋದಿಲ್ಲ. ಇದು ಈ ಪಾರಣೆಯ ರಹಸ್ಯ. ಆದ್ದರಿಂದ ಮತ್ತು ಈ ಮಹಾಶಿವರಾತ್ರಿಯನ್ನು ಪ್ರತಿ ದಿವಸ ಆಚರಣೆಯಲ್ಲಿ ನಾವೆಲ್ಲರೂ ಇಟ್ಕೋಬೇಕು. ಈ ಥರ ಇಟ್ಕೋಬೇಕು ಅಂದರೆ ಅನೇಕ ಜನ್ಮಗಳ ಪುಣ್ಯದ ಫಲದಿಂದ ಸದ್ಗುರುವಿನ ಆಶ್ರಯ ಕೆಲವರಿಗೂ ಮಾತ್ರ ಪ್ರಾಪ್ತಿಯಾಗುತ್ತೆ. ಆ ಸದ್ಗುರುವಿನ ಆಶ್ರಯ ಸಿಕ್ಕಿದಾಗ ಅವರಲ್ಲಿ ಹಲವಾರು ಲೆಕ್ಕವಿಲ್ಲದಷ್ಟು ವಿಚಾರಗಳಿರ್ತವೆ. ಅದು ಬ್ರಹ್ಮ ವಿಚಾರ, ತತ್ವ ವಿಚಾರ, ಆತ್ಮ ವಿಚಾರ, ಅಧ್ಯಾತ್ಮ ವಿಚಾರ ಎಂಬುದಾಗಿ ಹಲವಾರು ವಿಚಾರಗಳಿರ್ತವೆ. ಆ ಸಮಯ ಬಂದಾಗ ಸ್ವಲ್ಪ ಸ್ವಲ್ಪವಾಗಿ ಅದನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಆದರೆ ಇದು ಏನೇ ತಿಳಿಸ್ಕೊಡ್ಲಿ, ಏನೇ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಲಿ, ಇದಕ್ಕೆ ಈ ಮೋಕ್ಷ ಸಾಧನೆಗಾಗಿ 4 ನಿಬಂಧನೆಗಳಿವೆ. ಏನಪ್ಪ ನಿಬಂಧನೆಗಳು ಅಂದರೆ, ಮೊಟ್ಟ ಮೊದಲನೆಯದಾಗಿ ಯಾರಿಗೆ ಮೋಕ್ಷ ಬೇಕು ಅಂತ ಅಂದ್ಕೊಳ್ತಾರೋ ಅಂಥವ್ರಿಗೋಸ್ಕರ 4 ನಿಬಂಧನೆಗಳು. ಮೊದಲನೆಯದಾಗಿ ನಿತ್ಯ ಅನಿತ್ಯ ವಸ್ತು ವಿವೇಕ. ಎರಡನೆಯದಾಗಿ ಇಹಮೂತ್ರಾರ್ಥ ಫಲಭೋಗ ವಿರಾಗ. ಮೂರನೆಯದಾಗಿ ಶಮಾಧಿ ಷಟ್ಕಮ ಸಂಪತ್ತಿ. 4ನೆಯದಾಗಿ ಮೋಕ್ಷೇಚ್ಛೆ ಅಥವಾ ಶುಭೇಚ್ಛೆ ಅಂತ. ಈ 4 ಮುಖ್ಯವಾಗಿ ತಿಳಿದುಕೊಳ್ಳೇಬೇಕು. ಇದನ್ನು ಆಚರಣೆಗೆ ತೆಗೆದುಕೊಂಡೇ ಬರಬೇಕು. ಹೀಗೆ ತೆಗೆದುಕೊಂಡು ಬಂದ್ರೇ ಆತ ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಇದನ್ನು ಜೀವನದಲ್ಲಿ ಅವನ ಅಳವಡಿಸ್ಕೊಳ್ಬೇಕು. ಯಾರಪ್ಪ ಅಳವಡಿಸ್ಕೋಬೇಕು? ನೀವೇ ಮತ್ತೆ. ಅಂದರೆ ಈ ಮನುಷ್ಯರಿಗೆ ಎಲ್ರಿಗೂ ಮೋಕ್ಷ ಬೇಕೇ ಬೇಕು. ಯಾರಿಗೆ ದುಃಖ ಬೇಕಪ್ಪ? ಮತ್ತೆ ಎಲ್ರಿಗೂ ಸುಖ ತಾನೇ ಬೇಕು. ಹಾಗಿರುವಾಗ ಮೋಕ್ಷ ಬೇಕು. ಮೋಕ್ಷ ಅಂದರೆ ಸುಖ ಅಂತ, ಬೇರೆ ಇನ್ನೇನು ಅಲ್ಲ. ಯಾರಿಗೆ ಮೋಕ್ಷ ಬೇಕು ಅಂಥವರು ಈ 4 ಅನುಸರಿಸಲೇಬೇಕು. ಈ 4 ಗುರುವಿನ ಹತ್ರ ಇಲ್ಲದೆ ಇನ್ನೆಲ್ಲೂ ಸಿಗೋದಿಲ್ಲ. ಯಾವ ಮಾರ್ಕೆಟ್ನಲ್ಲೂ ಸಿಗಲ್ಲ, ಯಾರ ಹತ್ರನೂ ಸಿಗಲ್ಲ, ಈ ಪ್ರಪಂಚದ ಭೋಗಗಳಲ್ಲಿ ಸಿಗಲ್ಲ, ನಮ್ಮ ಸುತ್ತೂ ಇರತಕ್ಕಂಥ ಋಣಸ್ಥರಲ್ಲಿ ಸಿಗಲ್ಲ, ಮತ್ತು ನಾವು ಸಂಪಾದನೆ ಮಾಡಿರ್ತಕ್ಕಂಥ ವಸ್ತುಗಳಲ್ಲೂ ಸಿಗಲ್ಲ. ಮತ್ತು ಸಿಗೋದೇನಿದ್ರು ಸದ್ಗುರುವಿನಲ್ಲಿ ಮಾತ್ರನೇ ಸಿಗೋದು. ಮತ್ತು ಮೊದಲನೇದು ನಿತ್ಯಾನಿತ್ಯ ವಸ್ತು ವಿವೇಕ. ಅದನ್ನು ನಿತ್ಯಾನಿತ್ಯ ವಸ್ತು ವಿವೇಕ ಅಂದರೆ, ನಿತ್ಯ ಅಂದರೆ ಎಂದೆಂದಿಗೂ, ಹಿಂದೆ, ಇವತ್ತು, ಇನ್ನು ಮುಂದೆ ಎಂದೆಂದಿಗೂ ಶಾಶ್ವತವಾಗಿರ್ತಕ್ಕಂಥ ವಸ್ತು. ಅನಿತ್ಯ ಅಂದರೆ ಅಶಾಶ್ವತವಾಗಿರ್ತಕ್ಕಂಥ ವಸ್ತು. ಕಣ್ಣಿಗೆ ಕಾಣಿಸ್ತಾ ಇದ್ರು, ಅನುಭವಕ್ಕೆ ಬರ್ತಾ ಇದ್ರು, ಮತ್ತು ನಮ್ಮ ಮುಂದೆನೇ ಅದೇನಾಗುತ್ತೆ ಅಂದರೆ ಇಲ್ಲದೆ ಇರೋದು ಒಂದು ಸಾರಿ ಉತ್ಪತ್ತಿ ಆಗುತ್ತೆ, ಕೆಲವು ಕಾಲ ಅದು ಇರುತ್ತೆ, ಆಮೇಲೆ ವಿಕಾರವಾಗ್ತಾ ಹೋಗುತ್ತೆ, ಆಮೇಲೆ ನಷ್ಟವಾಗುತ್ತೆ. ಇದು ಅನಿತ್ಯ ವಸ್ತು, ಅಶಾಶ್ವತ ವಸ್ತು. ಶಾಶ್ವತವಾಗಿರ್ತಕ್ಕಂಥ ವಸ್ತು ಯಾವುದ್ರಿ ಶಾಶ್ವತವಾಗಿರ್ತಕ್ಕಂಥ ವಸ್ತು? ಅದ್ಯಾವುದು? ಕಲ್ಲು, ಮಣ್ಣು. ಇವಾಗೆಲ್ಲ ಬಡ್ಕೊತಾವ್ರಲ್ಲ ಟಿ ವಿಗಳಲ್ಲಿ, ಎಲ್ಲ ಪ್ರಳಯ ಆಗೋಗ್ಬಿಡುತ್ತೆ, ಮುಳುಗೋಗ್ಬಿಡ್ತೈತೆ ಅಂತ. ಆ ಕಲ್ಲು ಮಣ್ಣು ಎಲ್ಲ ಹೋಗ್ಬಿಡ್ತೈತಲ್ಲ, ಹೋಗ್ಬಿಡುತ್ತಲ್ಲ. ಕಲ್ಲು ಮಣ್ಣು ಅಲ್ಲ,
ಶಾಶ್ವತವಾಗಿರ್ತಕ್ಕಂಥ ವಸ್ತು ತನ್ನ ಸ್ವರೂಪನೇ, ತನ್ನ ಆತ್ಮ ಸ್ವರೂಪನೇ ಶಾಶ್ವತವಾಗಿರ್ತಕ್ಕಂಥ ವಸ್ತು. ಈ ಆತ್ಮ ಎಂಬತಕ್ಕಂಥದ್ದು ಹುಟ್ಟಲೂ ಇಲ್ಲ, ಸಾಯಲೂ ಇಲ್ಲ, ಬರಲೂ ಇಲ್ಲ, ಹೋಗಲೂ ಇಲ್ಲ. ಬಂದಿದ್ದ್ಯಾವುದು? ಬಂದಿದ್ದು ಶರೀರ, ಹೋಗೋದು ಶರೀರ, ಇಲ್ಲಿದ್ದಿದ್ದು ಶರೀರನೇ. ಈ ಆತ್ಮ ಅನ್ನೋದು ಅದರೊಳಗಿತ್ತು ಅಷ್ಟೆ. ಇವಾಗ ಇಲ್ಲಿ ಬಯಲಿದೆಪ್ಪ, ಈ 4 ಆವರಣ ಇದೆ, ಈ ಮಧ್ಯದಲ್ಲಿ ಬಯಲಿದೆ. ಈ ಬಯಲು ಮತ್ತು ಮೊದಲಿನಿಂದ ಇತ್ತು, ಈ ಸೃಷ್ಟಿಗೆ ಮೊದಲಿನಿಂದ ಇತ್ತು. ಸೃಷ್ಟಿ ಆಯಿತು, ಬ್ರಹ್ಮಾಂಡಗಳು ಉತ್ಪತ್ತಿ ಆಯಿತು, ಲೋಕಾಂತರಗಳು ಉತ್ಪತ್ತಿ ಆಯಿತು. ಆಮೇಲೆ ಈ ಭೂಮಿಯ ಉತ್ಪತ್ತಿ ಆಯಿತು. ಈ ಭೂಮಿಯಲ್ಲಿ 84 ಲಕ್ಷ ಜೀವರಾಶಿಗಳು ಉತ್ಪತ್ತಿ ಆಯಿತು. ಆ ಜೀವರಾಶಿಗಳೆಲ್ಲ ಬದುಕೊಂಡಿದ್ದಾವೆ. ಅದರಲ್ಲಿ ಮನುಷ್ಯ, ಆ ಮನುಷ್ಯ ಬಿಲ್ಡಿಂಗ್ಗಳು ಕಟ್ಕೊಂಡವನೆ, ಗುಡಿಸಲು ಕಟ್ಕೊಂಡವನೆ, ಮನೆಗಳು ಕಟ್ಕೊಂಡವನೆ, ಎಲ್ಲ ಕಟ್ಕೊಂಡವೆ. ಆ ಬಯಲು ಯಾರಾದರೂ ಹೊತ್ಕೊಂಡು ಬಂದು ಮನೆ ಒಳಗೆ ತುರ್ಕೊಂಡಿದ್ರ? ಮನೆ ಒಳಗೆ ಬಯಲೈತಲ್ಲ, ಮನೆ ಒಳಗೆ ಬಯಲಿದೆಯಲ್ಲಪ್ಪ, ಅದನ್ನ ಯಾರಾದರೂ ಮನೆ ಒಳಗೆ ಎತ್ಕೊಂಡೋಗಿ ಇರಿಸ್ಕೊಂಡ್ರ? ಮೊದಲಿಂಗ ಹಾಗೆ ಇತ್ತು ಅಲ್ವಾ? ನಾವೇನು ಮಾಡಿದ್ದೀವಿ, 4 ಗೋಡೆ ಹಾಕಿದ್ದೀವಿ, ಮೇಲೆ ಅದು ಕಾಂಕ್ರೀಟು ಚಾವಣಿ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಆದರೆ ಮಧ್ಯೆ ಇದ್ದಿದ್ದು ಹಾಗೇ ಇದೆ. ಇಲ್ಲಿ ಹೊರಗಡೆ ಇಲ್ಲಿ 4 ಬಟ್ಟೆ ಸುತ್ತ ಹಾಕಿದ್ದೀವಿ. ಮೊದಲಿಂದ ಅದೇ ಬಯಲಿತ್ತು. ನೀವು ಬಟ್ಟೆ ಹಾಕಿದ್ರು ಹಾಕದೇ ಇದ್ರು ಆ ಬಯಲು ಹಾಗೇ ಇದೆ. ಈ ಶರೀರಗಳ ಒಳಗೆ ಬಯಲಿದೆ, ಹೊರಗಡೆ ಬಯಲಿದೆ, ಶರೀರದ ಒಳಗೂ ಬಯಲಿದೆ. ಈ ಶರೀರಕ್ಕೆ 9 ರಂಧ್ರಗಳಿದೆ, 9 ರಂಧ್ರಗಳು, ಬಾಗಿಲುಗಳು. ಮತ್ತು ಅದರ ಒಳಗೆ ಬಯಲಿದೆ, ಶರೀರದ ಒಳಗೆ. ಆ ಬಯಲಿನ ಏನು ಶರೀರದ ಒಳಕ್ಕೆ ಯಾರಾದರೂ ತಗೊಂಡೋಗಿ ಇರಿಸಿದಾರಾ? ಇಲ್ಲ. ಮತ್ತು ಆ ಬಯಲು ಕೂಡ ಶರೀರದ ಒಳಗೂ ಶರೀರದ ಹೊರಗೂ ಮತ್ತು ಇಡೀ ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ಶಾಶ್ವತವಾಗಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಆತ್ಮ, ಈ ಆತ್ಮ ನಿರಾಕಾರವಾಗಿರ್ತಕ್ಕಂಥ ವಸ್ತು. ಅದಕ್ಕೆ ರೂಪ ಇಲ್ಲ, ಹೆಸರಿಲ್ಲ, ಮತ್ತು ಅದೆಲ್ಗೂ ಹೋಗೋದು ಇಲ್ಲ, ಎಲ್ಗೂ ಬರೋದು ಇಲ್ಲ. ಮತ್ತು ಅದು ಮೊದಲಿನಿಂದ ಹೇಗಿತ್ತೋ ಹಾಗೆ ಇದೆ. ಅದರಲ್ಲಿ ಈ ಶರೀರಗಳು ಉತ್ಪತ್ತಿ ಆಯಿತು, ಲೋಕಗಳು ಉತ್ಪತ್ತಿ ಆಯಿತು, ಇವೆಲ್ಲ ಬದುಕ್ತಾ ಇರ್ತವೆ. ಅದು ಮಾತ್ರ ಹಾಗೆ ಇರುತ್ತೆ. ಈ ಬದುಕ್ತಾ ಇರೋದು ನಷ್ಟವಾಗುತ್ತೆ, ಆವಾಗಲೂ ಹಾಗೆ ಇರುತ್ತೆ. ಅದಕ್ಕೆ ಆತ್ಮ ಅಂತ ಹೆಸರು. ಅದು ಶಾಶ್ವತವಾಗಿರ್ತಕ್ಕಂಥ ವಸ್ತು, ಆದ್ದರಿಂದ ಅದಕ್ಕೆ ಸತ್ಯ ಅಂತಾರೆ. ಎಂದೆಂದಿಗೂ ಇರೋದಾದ್ರಿಂದ ಸತ್ಯ ಅಂತಾರೆ. ಆದರೆ ಅದು ಎಲ್ಲಿದೆ? ಎಲ್ಲರ ಒಳಗೂ ಇದೆ, ಎಲ್ಲ ಜೀವರಾಶಿಗಳ ಒಳಗೂ ಇದೆ, ಹೊರಗೂ ಇದೆ. ಮತ್ತು ಅಂಥ ಆತ್ಮವನ್ನು ಯಾರ ಆಶ್ರಯದಲ್ಲಿ ಸೇರಿ ಆ ಆತ್ಮದ ಸ್ವರೂಪವನ್ನು ತಿಳಿದು ಆ ಆತ್ಮದಲ್ಲಿ ನಾನು ಎಂಬತಕ್ಕಂಥ ಜೀವನು ಬೆರೀತಾನೋ ಅವನಿಗೆ ಮುಕ್ತಿ. ಅವನು ಬೆರೀಲಿಲ್ಲ, ತಿಳ್ಕೊಂಡಿದ್ರು ಇವಾಗ ಏನಾದರೂ ಒಂದು ನಾವು ಪಡ್ಕೋಬೇಕು ಅಂದರೆ ಅದಕ್ಕೆ ತಕ್ಕಾದ ಕಷ್ಟ ಬೀಳಬೇಕಲ್ಲ. ಆದಷ್ಟು ಕದೆ ಬಂದ್ಬಿಡುತ್ತಾ? ನಾವು ಒಂದು ಕಾಫಿ ಕುಡಿಬೇಕು ಅಂದರೂ ಆ ಕಾಫಿ ಕುಡಿಬೇಕಾದ್ರೆ ದುಡ್ಡು ಸಂಪಾದನೆ ಮಾಡಬೇಕು. ಆಮೇಲೆ ಹಾಲು ತರಬೇಕು, ಸಕ್ಕರೆ ಹಾಕ್ಬೇಕು, ಕಾಫಿ ಪುಡಿ ಹಾಕಬೇಕು, ಒಲೆ ಹಚ್ಚಬೇಕು, ಪಾತ್ರೆ ಇಡಬೇಕು, ಇದೆಲ್ಲ ಹಾಕಿ ಆಮೇಲೆ ಅದನ್ನು ತಯಾರು ಮಾಡಿಕೊಂಡು ಆಮೇಲೆ ಕುಡಿಬೇಕು. ಒಂದು ಕಾಫಿಗೆ ಎಷ್ಟು ಕೆಲಸ ಮಾಡಬೇಕು. ಹೀಗಿರೋವಾಗ ಈ ಶಾಶ್ವತವಾಗಿ ದುಃಖದಿಂದ, ಜನನ ಮರಣಗಳಿಂದ, ಸಂಸಾರ ಸಾಗದಿಂದ ಯಾರು ಬೆರೀಬೇಕಾಗಿರೋದು? ನಾನು ಅಂತ ಬಡ್ಕೊಳ್ತಾ ಇರ್ತಾನಲ್ಲ 24 ಗಂಟೆ, ಅವನೇ ಬೆರಿಬೇಕು. ಮತ್ತು ಹಾಗೆ ಬೆರೀತಾ 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 ಆ ಆತ್ಮದಲ್ಲಿ ಸೇರೋಗ್ಬಿಡ್ತಾನೆ. ಮತ್ತೆ ವಾಪಸ್ ಬರೋದಿಲ್ಲ. ಹಾಲಿಗೆ ನೀರು ಹಾಕಿದ್ರೆ ಆ ನೀರು ಮತ್ತೆ ವಾಪಸ್ ತಗೊಳಕ್ಕಾಗುತ್ತಾ? ಅದು ಹಾಲೇ ಆಗೋಗ್ಬಿಡುತ್ತಲ್ಲ. ಹಾಲಿಗೆ ನೀರು ಬೆರೆಸ್ತಾರೆ ಕಟ್ಟಿ ಇದ್ದರೆ, ಆಮೇಲೆ ಆ ನೀರು ವಾಪಸ್ ತಗೊಳಕ್ಕಾಗುತ್ತಾ? ಅದೇನಾಯಿತು? ನೀರು ಹಾಲೇ ಆಗೋಯ್ತು. ಆ ಥರ
ಈ ನಾನು ಎಂಬತಕ್ಕಂಥ ಜೀವ ಏನಾಗ್ತಾನೆ, ಆತ್ಮನಲ್ಲಿ ಬೆರಿತಾ 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 ಅವನು ಆತ್ಮವೇ ಆಗೋಗ್ತಾನೆ. ಯಾವಾಗ ಆತ್ಮವೇ ಆಗೋದ, ಆಮೇಲೆ ಅವನಿನ್ನು ವಾಪಸ್ ಬರಲ್ಲ. ಕೊಡಿ. ಮತ್ತು ಹೀಗೆ ಆತ್ಮ ಅನಾತ್ಮ ವಿವೇಕ. ಎರಡನೇದು ಇಹಮೂತ್ರಾರ್ಥ ಫಲಭೋಗ ವಿರಾಗ. ಈ ಥರ ಸ್ಥಿತಿ ನಮಗೆ ಬರಬೇಕು ಅಂದರೆ ಈ ಎರಡನೇದನ್ನು ನಾವು ಅನುಸರಿಸಲೇಬೇಕು. ಇಹ ಲೋಕದಲ್ಲಿರ್ತಕ್ಕಂಥ ಭೋಗ ಭಾಗ್ಯಗಳಲ್ಲಿ ಆಸಕ್ತಿ, ಆಸೆ. ಆಮೇಲೆ ಇಲ್ಲೆಲ್ಲ ಬದುಕಿದ್ದಾಯ್ತು, ಯಾಕಪ್ಪ ಹಂಗೆ ಗಲಾಟೆ ಮಾಡ್ತೀರಾ, ಸುಮ್ಮನೆ ಕೂತ್ಕೊಳ್ಳಿ. ಆಮೇಲೆ ಪರಲೋಕದಲ್ಲಿ ಅಲ್ಲಿ ಸ್ವರ್ಗ ಇದೆಯಂತೆ, ಆ ಸ್ವರ್ಗದಲ್ಲಿ ಸುಖ ಭೋಗಗಳಿದೆಯಂತೆ. ಆಮೇಲೆ ಇನ್ನೂ ಎಷ್ಟೋ ಪುಣ್ಯಲೋಕಗಳಿರ್ತವೆ, ಅಲ್ಲೂ ಕೂಡ ಸುಖ ಇರುತ್ತೆ. ಏನು ವಿಷಯ ಭೋಗಗಳು ಅಲ್ಲೂ ಇರೋದು, ಬೇರೆ ಇನ್ನೇನು ಇಲ್ಲ. ಮತ್ತು ಅಲ್ಲಿ ಸುಖವನ್ನು ಅನುಭವಿಸ್ಬೇಕು ಎಂಬತಕ್ಕಂಥ ಆಸಕ್ತಿ. ಇಹಲೋಕ ಪರಲೋಕದಲ್ಲಿ ಸುಖವನ್ನು ಅನುಭವಿಸ್ಬೇಕು, ಭೋಗಗಳನ್ನು ಅನುಭವಿಸ್ಬೇಕು ಅನ್ನತಕ್ಕಂಥ ಆಸಕ್ತಿಯನ್ನು ಬಿಡಬೇಕು. ಯಾಕೆ ಬಿಡಬೇಕು ಅಂದರೆ, ಇಲ್ಲೂ ಸತ್ತ ಮೇಲೆ ಇಲ್ಲಿ ಬದುಕಿದ್ದಾಯ್ತು, ಸತ್ತ ಮೇಲೆ ನಮ್ಗೆ ಒಳ್ಳೆ ಜಾಗ ಸಿಗಬೇಕಪ್ಪ, ನಮಗೆ ಸ್ವರ್ಗ ಬೇಕು, ನಮ್ಗೆ ಒಳ್ಳೆ ಲೋಕ ಬೇಕು, ನಮ್ಗೆ ಒಳ್ಳೆ ಗತಿ ಬೇಕು ಅನ್ನೋವಂಥವ್ರು ಈ ಭೂಮಿ ಮೇಲೆ ಬೇಕಾದಷ್ಟು ಜನ ಅವ್ರೆ. ಮತ್ತು ಅದಕ್ಕೆ ಯಜ್ಞಗಳು ಮಾಡ್ತಾರೆ, ಯಾಗಗಳು ಮಾಡ್ತಾರೆ, ದಾನಗಳು ಮಾಡ್ತಾರೆ, ಆಮೇಲೆ ಯಾತ್ರೆಗಳು ಮಾಡ್ತಾರೆ. ಇವೆಲ್ಲ ಅದಕ್ಕೆ ಮಾಡೋದು. ಆಗ ಸ್ವರ್ಗಲೋಕದಲ್ಲಿ ಹೋಗಿ ಆ ಭೋಗವನ್ನು ಅನುಭವಿಸಿ ಮತ್ತೆ ವಾಪಸ್ ಬರ್ತಾರೆ. ಮತ್ತು ಆದರೆ ಅದು ಶಾಶ್ವತವ, ಆ ಸುಖವು ಕ್ಷಣಿಕ, ಇಲ್ಲಿರ್ತಕ್ಕಂಥ ಸುಖವು ಕ್ಷಣಿಕವಾಯಿತು. ಆದ್ದರಿಂದ ಈ ಸತ್ಯವನ್ನು ಅರಿತುಕೊಂಡು ಅದರ ಮೇಲೆ ಆಸಕ್ತಿಯನ್ನು ಬಿಟ್ಟುಬಿಡಬೇಕು. ಯಾಕೆ ಬಿಡಬೇಕು? ಅದರಿಂದ ನಮಗೇನು ಕಷ್ಟ ಅಂದರೆ ಮತ್ತೆ ಮತ್ತೆ ನಾವು ಅದು ನಮ್ಮನ್ನು ಯಾಮಾರಿಸಿ ಈ ಸಂಸಾರ ಸಾಗರದಲ್ಲಿ ಬೀಳಿಸ್ಬಿಡುತ್ತೆ. ಯಾವಾಗ ಬೀಳಿಸ್ತೋ ಮತ್ತೆ ಅದರಿಂದ ಮೇಲೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾನೇ ಈ ಆಸಕ್ತಿಯನ್ನು ಬಿಟ್ಟುಬಿಡಬೇಕು. ಆಮೇಲೆ ಇನ್ನು ಮೂರನೇದು ಶಮಾಧಿ ಷಟ್ಕಮ, ಷಡ್ಗುಣೈಶ್ವರ್ಯ ಸಂಪತ್ತು ಅಂತ. ಷಡ್ಗುಣೈಶ್ವರ್ಯ ಸಂಪತ್ತು ಅಂದರೆ ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ ಅಂತ 6. ಶಮ ಅನ್ನೋದು ಒಂದು ಸಂಪತ್ತು, ದಮ ಅನ್ನೋದೊಂದು ಸಂಪತ್ತು, ಉಪರತಿ ಅನ್ನೋದೊಂದು ಸಂಪತ್ತು, ತಿತಿಕ್ಷೆ ಅನ್ನತಕ್ಕಂಥದ್ದು ಒಂದು ಸಂಪತ್ತು, ಶ್ರದ್ಧೆ ಅನ್ನತಕ್ಕಂಥದ್ದು ಒಂದು ಸಂಪತ್ತು, ಸಮಾಧಾನ ಎಂಬತಕ್ಕಂಥದ್ದು ಒಂದು ಸಂಪತ್ತು. ಇದು ಬಿಟ್ಟರೆ ಮತ್ತು ಇಲ್ಲಿ ಭೂಲೋಕದಲ್ಲಿರ್ತಕ್ಕಂಥ ಪರಲೋಕದಲ್ಲಿರ್ತಕ್ಕಂಥ ಏನೇನು ಭೋಗಭಾಗ್ಯ ವಸ್ತುಗಳಿರ್ತಾವೋ ಅವೆಲ್ಲ ಸಂಪತ್ತಲ್ಲ. ಯಾಕೆ ಅಂದರೆ ಅದು ಇಲ್ಲೇ ಹುಟ್ಟಿ ಇಲ್ಲೇ ನಷ್ಟವಾಗ್ತಕ್ಕಂಥದ್ದು. ಅದು ಸಂಪತ್ತು ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಸಂಪತ್ತನ್ನು ನಾವು ಸಂಪಾದನೆ ಮಾಡ್ಕೊಂಡ್ಬಿಟ್ವಿ ಅಂದರೆ ಅದು ನಮ್ಮನ್ನು ಶಾಶ್ವತವಾಗಿ ಉದ್ಧಾರ ಮಾಡಿ ಶಾಶ್ವತವಾದ ಸುಖವನ್ನು ಕೊಟ್ಟು ನಮ್ಮನ್ನು ಶಾಶ್ವತವಾಗಿ ಮೋಕ್ಷ ಪದವಿಗೇರಿಸ್ತಕ್ಕಂಥ ಸಂಪತ್ತದು. ಇಲ್ಲಿರೋ ಸಂಪತ್ತೇನು ಮಾಡುತ್ತೆ? ಮೋಹವನ್ನು ಹುಟ್ಟಿಸಿ, ಭ್ರಮೆಯನ್ನು ಹುಟ್ಟಿಸಿ, ಮತ್ತು ಅವನನ್ನು ಮೋಸ ಮಾಡಿ ಈ ಸಂಸಾರ ಸಾಗರದಲ್ಲಿ ತಳ್ಳಿ ಅವನಿಗೆ ಶಾಶ್ವತವಾದ ನರಕವನ್ನು ಕೊಡ್ತಕ್ಕಂಥ ಸಂಪತ್ತು ಇಲ್ಲಿರೋದು. ಆದ್ದರಿಂದ ಈ ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ ಅಂತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕಾಗಿರೋದು ಈ ಮನುಷ್ಯ ಜನ್ಮದಲ್ಲೇ. ಈ ಮನುಷ್ಯ ಜನ್ಮ ಬಿಟ್ಟೋಯ್ತು ಅಂದರೆ ಆಮೇಲೆ ನಾವು ಏನು ಮಾಡಿದ್ರು ಈ ಸಂಪತ್ತನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಶಮ ಅಂದರೆ ಏನು? ಶಮ ಅಂದರೆ ಮನಸ್ಸಿನಲ್ಲಿ ಕ್ಷಣ ಕ್ಷಣಕ್ಕೂ ನೂರಾರು ಸಾವಿರಾರು ಸಂಕಲ್ಪಗಳು ಬುದ್ಬುದಾಕಾರವಾಗಿ ಹೇಳ್ತಾ ಇರ್ತವೆ. ನೀರಿನಲ್ಲಿ, ಮಳೆ ನೀರಿನಲ್ಲಿ ಗುಳ್ಳೆಗಳು ಯಾವ ರೀತಿ ಹೇಳುತ್ತೋ ಆ ರೀತಿ ಈ ಮನಸ್ಸಿನಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ
ಆಸೆಗಳು, ಕಾಮನೆಗಳು, ಸಂಕಲ್ಪಗಳು ಹೇಳ್ತಾನೇ ಇರ್ತವೆ. ಒಂದರಿಂದ ಒಂದು ಹೇಳ್ತಾ ಇರ್ತವೆ. ಇದಕ್ಕೆ ಈ ಕಾಮನೆಗಳನ್ನು, ಕೋರಿಕೆಗಳನ್ನು, ಸಂಕಲ್ಪಗಳನ್ನು ಎಲ್ಲಿ ಹುಟ್ಟೋ ಅಲ್ಲೇ ಅಡಗಿಸೋದು, ಅಲ್ಲೇ ಅಡಗಿಸ್ಬಿಡ್ಬೇಕು. ಅದು ಮೇಲೆ ಕೇಳ್ತು ಅಂದರೆ ಅದರಿಂದ ಅನರ್ಥ ತಪ್ಪೋಂಗೆ ಇಲ್ಲ. ಅದಕ್ಕಾಗಿ ಇವನು ಮುಂದೆ ಹೋಗ್ಬೇಕಾಗುತ್ತೆ, ಅದಕ್ಕಾಗಿ ಏನೋ ಚಿಂತೆ ಮಾಡಬೇಕಾಗುತ್ತೆ, ಅದಕ್ಕಾಗಿ ಏನೋ ಕರ್ಮ ಮಾಡಬೇಕಾಗುತ್ತೆ. ಆ ಕರ್ಮದಿಂದ ಇವನಿಗೆ ಪಾಪವೇ ಬರುತ್ತೋ ಪುಣ್ಯವೇ ಬರುತ್ತೋ, ಆಮೇಲೆ ಅದನ್ನು ಹಲವರ ಜೊತೆಯಲ್ಲಿ ಹಂಚ್ಕೊಳ್ತಾನೆ. ಆಮೇಲೆ ಅದರಲ್ಲಿ